ಎಷ್ಟೋ ಕುಟುಂಬಗಳಿಗೆ ಈ ಒಂದು 2,000 ರೂಪಾಯಿ ಅನ್ನೋದು ಆಸರೆ ಕೂಡ ಆಗಿದೆ. ಎಷ್ಟೋ ಮಹಿಳೆಯರು ಅವರ ಬದುಕಿನ ದಿಕ್ಕನ್ನೇ ಕೂಡ ಬದಲಾಯಿಸ್ಕೊಂಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದ. ಹಣ ಇರೋರು ಹಣವನ್ನು ರಿಸೀವ್ ಮಾಡಿಕೊಂಡ್ರೆ ಅದಕ್ಕೆ ಒಂದು ಬೆಲೆ ಏನಿರೋದಿಲ್ಲ, ಅದನ್ನು ಒಂದು ಶೋಕಿಗೆ ಅಂತ ಖರ್ಚು ಮಾಡ್ಕೊಳ್ಬೋದು. ಬಟ್ ಹಣ ಇಲ್ಲದೆ ಇರೋರ್ಗೂ ಈ ಒಂದು ಗೃಹಲಕ್ಷ್ಮಿ ಹಣ ಎಷ್ಟು ಕುಟುಂಬದವರಿಗೆ 2,000 ರೂಪಾಯಿ ಹಣ ಅನ್ನೋದು ಹಲವಾರು ಆರ್ಥಿಕ ಸಮಸ್ಯೆಯನ್ನು ನಿವಾರಿಸೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಮನೆಗೆ ಬೇಕಾದಂಥ ದಿನಸಿ ಪದಾರ್ಥಗಳನ್ನು ತಗೊಳ್ಳೋದಕ್ಕೂ ಕೂಡ ಎಷ್ಟೋ ಜನ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಯೂಸ್ ಮಾಡ್ಕೊಂಡಿರೋರಿದ್ದಾರೆ. ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಕೂಡಿಟ್ಕೊಂಡು ಸಣ್ಣದಾಗಿ ಬಿಸ್ನೆಸ್ ಕೂಡ ಶುರು ಮಾಡೋರಿದ್ದಾರೆ. ಜನ ಅವರವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಒಂದು ಗೃಹಲಕ್ಷ್ಮಿ ಹಣವನ್ನು ಬಳಸ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಬಳಕೆ ಕೂಡ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ದಾಪುಗಾಲನ್ನೇ ಹಾಕಿದೆ ಅಂತ ಹೇಳ್ಬೋದು. ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶ್ರೇಯಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇರ್ತೀರ ಈ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ನಮಗಂತೂ ಬಂದಿದೆ. ಎಷ್ಟು ಬಂದಿದೆ, ಎಷ್ಟನೇ ಕಂತಿನ ಹಣ ಬಂದಿದೆ, ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಹಣ ಬರದೇ ಇರೋರು ಏನನ್ನ ಮಾಡಬೇಕು, ಹಾಗೆ ಹಿಂದೆ ಗೃಹಲಕ್ಷ್ಮಿ ಹಣವನ್ನು ರಿಸೀವ್ ಮಾಡ್ಕೊಂಡಿರೋರು ಈ ತಿಂಗಳ 18ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಚಾನಲ್ನಲ್ಲೂ ಕೂಡ ಬೇರೆ ಥರದ ವೀಡಿಯೋಸ್ಗಳು ಕೂಡ ಇದೆ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ತಡ ಮಾಡದೆ ನೀವೆಲ್ಲ ಕಾಯ್ತಾ ಇರುವಂಥ ಗೃಹಲಕ್ಷ್ಮಿ ಹಣ ಎಷ್ಟು ಬಂದಿದೆ, ಎಷ್ಟನೇ ಕಂತು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಈ ಒಂದು ಗೃಹಲಕ್ಷ್ಮಿ ಹಣ, ಅದರಲ್ಲೂ ಮಹಿಳೆಯರಿಗೆ ಅಂದರೆ ತುಂಬಾ ಅಚ್ಚುಮೆಚ್ಚು ಈ ಒಂದು ಯೋಜನೆ. ಯಾಕಪ್ಪ ಅಂತ ಹೇಳಿದ್ರೆ ತಿಂಗಳು 2,000 ರೂಪಾಯಿಯನ್ನು ಮಹಿಳೆಯರ ಅಕೌಂಟ್ಗೆ ಹಾಕ್ತಾ ಇರ್ತಾರೆ. ಗೃಹಿಣಿಯರಿಗೂ ತಮ್ಮ ಮನೆಯ ಯಜಮಾನರು ದುಡ್ಡು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಒಂದು ಗೃಹಲಕ್ಷ್ಮಿ ಹಣ ಮಾತ್ರ ಪ್ರತಿ ತಿಂಗಳು ಗೃಹಿಣಿಯರ ಖಾತೆಗೆ ಜಮಾ ಆಗ್ತಾನೆ ಬರ್ತಾ ಇದೆ. ಎಷ್ಟೋ ತಿಂಗಳು ಪೆಂಡಿಂಗ್ ಇರೋವಂಥ ಹಣವನ್ನು ಕೂಡ ಜಮಾ ಕೂಡ ಮಾಡ್ತಾ ಬಂದಿದ್ದಾರೆ. ಸ್ವಲ್ಪ ಸಮಸ್ಯೆಯಾಗಿತ್ತು ಅಷ್ಟೇ ಹಣ ಜಮಾ ಆಗೋದ್ರಲ್ಲಿ, ಬಟ್ ಆ ಪೆಂಡಿಂಗ್ ಇರೋವಂಥ ಹಣವನ್ನು ಕೂಡ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಕೂಡ ಜಮಾ ಮಾಡ್ತಾನೆ ಬಂದಿದ್ದಾರೆ. ಈಗ ನಾವು ರಿಸೀವ್ ಮಾಡ್ಕೊಂಡಿರುವಂತಹ ಹಣ ಎಷ್ಟನೇ ಕಂತಿನದು ಅಂತ ಹೇಳಿದ್ರೆ, ನಾವು ರಿಸೀವ್ ಮಾಡ್ಕೊಂಡಿರುವಂಥದ್ದು 18ನೇ ಕಂತಿನ ಹಣ. ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ 2,000 ರೂಪಾಯಿ ಅಮೌಂಟ್ ಕೂಡ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ, 2,000 ರೂಪಾಯಿ ಅಮೌಂಟ್ ಕೂಡ ಬಂದಿದೆ. ಪೆಂಡಿಂಗ್ ಇರೋವಂಥ ಅಮೌಂಟನ್ನು ಕೂಡ ಅಂದರೆ ಪೆಂಡಿಂಗ್ ಇರೋವಂಥ ಕಂತುಗಳು ಕೂಡ ಆಲ್ರೆಡಿ ಜಮಾ ಆಗಿದೆ. ಇನ್ನು ಕೆಲವ್ರಿಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು, ಹಾಗೆಯೇ ಈಗ ಆಲ್ರೆಡಿ ಪೆಂಡಿಂಗ್ ಇರೋವಂಥ ಹಣ ಎಲ್ಲ ಜಮಾ ಆಗಿದೆ, ಬಟ್ ಈ ತಿಂಗಳ ಕಂತು ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ ವೆಯ್ಟ್ ಮಾಡಬೇಕಷ್ಟೆ. ಹೌದು, ಈ ತಿಂಗಳ ಅಂದರೆ 18ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಏಪ್ರಿಲ್ 15 ತನಕನೂ ಟೈಮ್ ಇರುತ್ತೆ. ಆಯಾ ಜಿಲ್ಲೆವಾರುಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳುತ್ತೆ. ಸೊ ಹಾಗಾಗಿ ಏಪ್ರಿಲ್ 15 ತನಕ ಎಲ್ಲರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಆದಷ್ಟು ವೆಯ್ಟ್ ಕೂಡ ಮಾಡಿ. ಇಲ್ಲ ಮೇಡಮ್, ನಮಗೆ 1-2 ಕಂತಷ್ಟೇ ರಿಸೀವ್ ಮಾಡ್ಕೊಂಡಿದ್ದೀವಿ, ಬಂದೇ ಇಲ್ಲ ನಮಗೆ ಗೃಹಲಕ್ಷ್ಮಿ ಹಣ, ಸುಮಾರು ಕಂತುಗಳು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ ಖಾತೆಗೆ KYCಯನ್ನು ಮಾಡಿಸಿರಬೇಕು, ಹಾಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿರಬೇಕು, ಹಾಗೆ ಆಧಾರ್ ಕಾರ್ಡ್ ಸೀಡಿಂಗನ್ನು ಕೂಡ ಮಾಡಿಸಿರಬೇಕು, ಹಾಗೆಯೇ ಗೃಹಲಕ್ಷ್ಮಿ ಅರ್ಜಿಗೂ ಕೂಡ KYCಯನ್ನು ಮಾಡಿಸಿರಬೇಕು. ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿನೂ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ. ಈ ರೀತಿಯಾದಂಥ ಸಮಸ್ಯೆ ಆಗಿದೆ, ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿಕೊಂಡು ಅವ್ರ ಹತ್ರ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರು ಹೇಳುವಂಥ ಮಾಹಿತಿಯನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಸರಿಯಾಗಿ ಪಾಲನೆ ಮಾಡಿ ನಿಮ್ಮ ಪೆಂಡಿಂಗ್ ಇರುವಂಥ ಗೃಹಲಕ್ಷ್ಮಿ ಹಣವನ್ನು ಕೂಡ ಬರೋ ಥರ ಮಾಡ್ಕೊಳ್ಬೋದು. ಪೆಂಡಿಂಗ್ ಇರುವಂಥ ಹಣ ಕೂಡ ಎಲ್ಲ ಜಮಾ ಆಗುತ್ತೆ. ರಾಜ್ಯ ಸರ್ಕಾರಗಳು ಆಗಾಗ ಮಾಡುವಂಥ ಅಪ್ಡೇಟ್ಗಳಲ್ಲಿ, ಹಾಗೆಯೇ ಈ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಆಗುವಂಥ ಅಪ್ಡೇಟ್ಗಳಿಂದ ಈ ಒಂದು ಹಣದ ವರ್ಗಾವಣೆಯಲ್ಲೂ ಕೂಡ ತಾಂತ್ರಿಕ ದೋಷಗಳಿಂದ ಕೂಡ ಈ ಒಂದು ಹಣ ವರ್ಗಾವಣೆ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವ ಒಂದು ಸಮಸ್ಯೆ ಆಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನೀವು ಕೂಡ ರಿಸೀವ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವಾ, ನಾವು ಕೂಡ ಗೃಹಲಕ್ಷ್ಮಿ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ನೀವು ಎಷ್ಟನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ, ಇನ್ನೂ ಎಷ್ಟು ಕಂತುಗಳು ಬಾಕಿ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ವಾ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.